ಚರಣ, ನಾನು JCP-ನ ನನ್ನ ಕಡೆಯಿಂದ ನಿನ್ ಕಡೆ ತೇಳ್ತೀನಿ, ನಿನ್ ಕಡೆಗೆ ಬಂದ್ಮೇಲೆ ನಿನ್ ಕಡೆಯಿಂದ ನನ್ನ ಕಡೆಗೆ ತೇಳು, ಸರಿನೇ? ಓಕೆ ಓಕೆ ಮಂಜು, ನೀನ್ ಫಸ್ಟ್ ನನ್ನ ಕಡೆ ಪುಷ್ ಮಾಡು. ಪುಷ್ ಮಾಡು? ಅದ್ಯಾವ್ದು ಪುಸ್ಸು? ಓ, ಇಂಗ್ಲೀಷು ಪುಸ್ಸು ಅಂತ ಅಂದ್ರೆ ತೆಳ್ಳು ಅಂತ ಇರ್ಬೇಕು. ತಡ್ಕೊಳ್ಳೋ ಚರಣ, ಪುಸ್ ಅಂತ ಪುಸ್ ಮಾಡ್ತೀನಿ. ಹೆಂಗೆ ಅಂತ ಬಂದಿದ್ ನಿನ್ ಕಡೆಗೆ? ಸೂಪರ್ ಮಂಜು, ತುಂಬಾ ಚೆನ್ನಾಗಿದೆ JCB. ಇವಾಗ ನಾನು ನಿನ್ ಕಡೆ ತಳ್ತೀನಿ, ಓಕೆನಾ? ತೆಳ್ಳ ಬಂತು ನನ್ನ ಕಡೆಗೆ ಬಂತು JCB. ಚರಣ, ಈಗ ಇನ್ನೊಂದ್ಸತಿನ ನಾನು ತೇಳ್ತೀನಿ, ಆಮೇಲೆ ನಿಂತ ಬಂದು ನೀನ್ ತೇಳು. ಓಕೆ ಮಂಜು, ನೀನ್ ಪುಷ್ ಮಾಡು ಫಸ್ಟ್. ಹುಡುಗರ ಯಾತದ್ರಲ್ಲ ಮಾಡ್ತಿರದ್ ನೀವು? ಓಹೋ ಮೋಹನ್ ಸ್ವಾಮಿ ಅವರು, ಬರ್ರಿ ನೀನು ಅದ್ ಕಡೆ ಕೂಕ. ಮೂವಾರನ್ನು ತೆಳ್ಳಾಟ ಆಡೋಣ. ನಾನು ಚರಣನ್ ತೇಳ್ದೀನಿ, ಚರಣ ನಿನಗ್ ತೇಳ್ತಾನೆ, ನೀನ್ ನನಗ್ ತೇಳು JCP-ನ, ಸರಿನೇ? ಮೂರನೇ ಕ್ಲಾಸ್ ದನ ಆಗಿದ್ದಾನೆ, ಸಣ್ಣ ಹುಡುಗರು ಆಡ್ದಂಗೆ JCP ತೆಳ್ಳಾಡ ಆಟ ಆಡ್ತಾನಂತೆ. ಅದು ಬೇರೆ ನನ್ನ ಕರೀತಾವನೆ, ನೀನು ಬಂದು ಕೂಗ ಅಂತ. ಹೋಗವನೆ ಅವನು. ಆಮೇಲೆ ಸ್ವಾಮಿ, JCP ಅಂತ ಅಂದ್ರೆ ಏನ್ ಅನ್ಕೊಂಡಿದ್ದ? ಮುಂದ್ಗಡೆ ನೋಡಿ ಹಂಗೈತೆ. ಮಣ್ ತೆಗಿಯೋದು ಏನನ್ನ JCP ಬಗ್ಗೆ ಆಗ್ಲಿ, ನಾವ್ ಆಟ ಆಡ್ತಿರೋದ್ರ ಬಗ್ಗೆ ಆಗ್ಲಿ ಏನ ಮಾತಾಡಿದ್ರೆ ಮುಂದ್ಗಡೆ ಮಣ್ ತೆಗಿಯ ಇದು ಬಕೆಟ್ ತಗೊಂಡ್ ಮಕ ಎಲ್ಲ ಪಾರ್ಟಿ ಹಾಕಿ ಬಿಡ್ತೀನಿ. CB ಜಾತ್ರೆಗೆ ಹೋಗಿದ್ದಾಗ ನಾನು ನಮ್ಮ ಮುಜ್ಜಿತ ಕೊಡಿಸ್ಕೊಂಡಿರೋದು ಹೊಸದು ಗೊತ್ತೆ. ನೀವು ಬರ್ತೀವಿ ಅಂತ ಹೇಳಿ ನೀವು ಕೈ ಕೊಟ್ಟೋದ್ರಲ್ಲ, ಅದಕ್ಕೆ ನಾವೇ ಹೋಗಿದ್ವಿ CB ಜಾತ್ರೆಗೆ. ನಮ್ಮ ಅಪ್ಪಯ್ಯ ಬಂದಿರ್ಲಿಲ್ಲ ಚಾಲ್ದು, ಅದಕ್ಕೆ ನಾವು ಮಧ್ಯಾಹ್ನ ತೇರು ಹೋಗಿರ್ಲಿಲ್ಲ, ರಾತ್ರಿ ತೇರಿಗೆ ಹೋಗಿದ್ವಿ. ಹೌದಾ? ಎಸೆಟ್ಗೆ ಹಲಗಣಮಣಿ ಸ್ವಾಮಿ, ನೀನ್ ಜಾತ್ರೆಗೆ ಯಾತ್ರ ತಗೊಂಬ್ಲಿಲ್ವ ಗೊಂಬೆನ? ಬಂಬರತನ ಚಂದ, ವರ್ಷಕ್ಕೊಂದು CB ಜಾತ್ರೆ ನಾನ್ ಬಿಡ್ತೀನಿ. ಒಂದು ಬಾರ್ಬಿ ಗೊಂಬೆ, ಅದಕ್ಕೆ 2 ಜೊತೆ ಬಟ್ಟೆನ ಕೊಟ್ಟಿದ್ದಾರೆ. ಅದಕ್ಕಿಂತ ಅಡುಗೆ ಮಾಡೋದು ಸ್ಟವ್, ಸಿಲಿಂಡ್ರು, ಪ್ಲೇಟು ಎಲ್ಲ ತಗೊಂಡಿದ್ದೀನಿ ನಾನು. ಆಮೇಲೆ ಪ್ಲೇಟ್ ಅಲ್ಲನ ಅಲ್ಲಿ ಯಾಕೆ ತಗೊಳಕ್ ಹೋಗಿದ್ದ ಮೈ? ನಮ್ಮ ಮನೆಗೆ 2 ಇದ್ದ, ಬಂದಿದ್ರೆ ಪ್ಲೇಟ್ ಕೊಡ್ತಿದ್ನ. ಇಂಥವ ಹೇಳು ಅಂತ ಅಂದ್ರೆ ಚೆನ್ನಾಗಿ ಕೇಳ್ತಾನೆ. ಮೋಟ್ ಮಂಜ, ನಾನು ತಗೊಂಬಂದಿರೋದು 9 ಟನ್ನ ಆಟ ಆಡೋ ಸೆಟ್ ಬರಲ್ವ? ಅಡುಗೆ ಮನೆಯದೆಲ್ಲನ ಸ್ಟವ್, ಸಿಲಿಂಡ್ರು ಎಲ್ಲನ ಅದ್ರ ಕೊಟ್ಟಿರೋದು ಪ್ಲೇಟು ನಾನು ಹೇಳಿದ್ದು. ಓ ಅವೇ, ಸರಿ ಹೇಳು. ಅಲ್ಲ ಕಣಮಣಿ, ಅದು ಗೊಂಬೆ ತಕೊಂಡವಳೆ ಅಂತೆ, ಅದಕ್ಕೆ 2 ಜೊತೆ ಬಟ್ಟೆ ಕೊಟ್ಟಿದ್ದಾರೆ ಅಂತೆ. ಇನ್ನೊಂದು JCP-ನ ಬುಲ್ಡೋಜರ್ ತಕೊಂಬಂದ್ ಬಿಟ್ಟು ಇದು ಯಾವ್ದ ಇವಮ್ಮಣ್ಣಿ ಮನೆಗೆ ಅಡುಗೆ ಮಾಡೋ ಸಿಲಿಂಡ್ರು, ಸ್ಟವ್ ಇದ್ರು ಸಣ್ಣ ತಕೊಂಡಿದ್ದಾಳಂತೆ. ಹೋಗಕ್ಕೆ ಅಲ್ಲ ಕಣಮಣಿ, ಆ ಅಡುಗೆ ಮಾಡೋದನ್ನ ತಕೊಂಬ ಬದಲು ಕಾರ, ಬುಲ್ಡೋಜರ, ನಮ್ಮದ್ರಂತದ ಲಾರಿನ ತಕೊಂಡಿದ್ದಿದ್ರೆ ಈಗ ನಾವು ತೆಳ್ಳಾಡ್ತಿದೀವಲ್ಲ, ಹಂಗೆ ನೀವು ತೆಳ್ಳಾಡ್ಬೋದಾಯ್ತ. ಅದು ಯಾವ್ದು ಅಡುಗೆ ಮಾಡೋ ಪ್ಲೇಟು, ಸ್ಟವ್, ಸಿಲಿಂಡರ್ ತಗೊಂಡಿದ್ದಾಳಂತೆ. ಹೋಗಕ್ಕೆ ಹೋಗ ಹೇಳು ಮೊಟ್ ಮಂಟ, ಇವಂತ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅದರ ಮೆದ್ಲಿಗೆ ಕೈ ಇಕ್ತಾನೆ. ನನ್ನ ಮಂಟಕ್ಕೆ ಹೋಗ್ಬೇಕು, ಹೋಗು. ಪಾಪ ಮಂಜು, ಆ ಸೌಮ್ಯನ ಯಾಕಷ್ಟು ಗೋಳ್ ಹೊಯ್ಕೋತೀಯ? ಮತ್ತೆ ಹೇಳು ತಂದೆ, ಅದು ಚರಣ, ಮತ್ತೆ ಅವಳು ಕೇಳೋದು ಸರಿನೆ? 3ನೇ ಕ್ಲಾಸ್ ಹುಡುಗಾಗಿ ಸಣ್ಣ ಹುಡುಗರಾಡ್ದಂಗೆ JCP ತೆಳ್ಳಾಡ್ಕೊಂಡು ಕುಕೊಂಡಿದ್ದೆ ಅಂತ ಕೇಳ್ತಾಳಲ್ಲ, ಅವಳೇ ದೊಡ್ಡ JCP-ನ ತಗೊಂಬಂದಿದ್ದಾಳೆ. ತಂದಿರೋದೇ ಅಡುಗೆ ಮಾಡೋ ಪ್ಲೇಟು, ಸ್ಟವ್ ಅಂತೆ, ಸಿಲಿಂಡರ್ ಅಂತೆ. ಅವಳು ತಂದಿರೋದು ಮಾತ್ರ ಏನು ದೊಡ್ಡ ಇವು ತಂದಿದ್ದಾಳೆ, ನಂಗೆ ಹೇಳಕ್ಕೋತಾಳೆ ಮೋಡ್ ಸ್ವಾಮಿ. ಅರೇ ಮಂಜುನ ಅಣ್ಣ, ತಗೊಂಡು ಅಣ್ಣ. ಆದ್ರೆ ನಿಮ್ದು ಇಬ್ಬರಿಗೆ ಇಲ್ಲಿ ಐತೆ, ನಮ್ದಿಗೆ ಗರ್ತು ಹತ್ರ ಹೋಗ್ಬಿಟ್ಟು ಪುಟ್ಟದರಂಗಜ್ಜಿ ಹತ್ರ ಎಲ್ಲ ಕೇಳ್ಬಿಟ್ಟೆ, ಮಂಜುನ ಅಣ್ಣ ಇಲ್ಲಿ, ಚರಣದ ಅಣ್ಣ ಇಲ್ಲಿ ಅಂತ. ಪುಟ್ಟದರಂಗಜ್ಜಿ ಅವ್ರು ಪಂಡ್ರಿ ಪಟ್ಟಿದ್ದು ಬೈದೋಳಿಗೆ ಮಣ್ಣೆ ಹಾಕ, ಎಲ್ಲಿ ಹೋಗೈತಾನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಹಂಗಂತೆ ನಮ್ಮಜ್ಜಿ. ಇವಾಗ ಜನ ಒಬ್ರು ತಗೋನ ಒಳ್ಳೆ ಮಾತಾಡಲ್ ಕಾಣಲ್ಲ. ಸರಿ ಹೇಳು, ಮಂಟಕ್ಕೆ ಹೋಗೋದು ನಡೀರಿ. ಅದಿರ್ಲಿ ಲೋ ಪಾಸ,
ನಿಮ್ಮ ಅಪ್ಪನ ಜೊತೆಗೂ ನಿಮ್ಮ ಅಮ್ಮನ ಜೊತೆಗೂ ನಾನೇನೆ ರಾತ್ರಿನೂ ಹೋಗಿದ್ದೆ ಅಂತ ನನ್ನ ಮಗ ಜಾತ್ರೆಗೆ ನೀನು. ಹ್ಞೂ ಮಂಜುನಣ್ಣ, ನಮ್ದು ಹಬ್ಬ ಜಾನ್ ಬಂದ್ಬಿಟ್ಟು ನಮ್ದು ಅಮ್ಮಿಗೆ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಆಮೇಲೆ ಜಾತ್ರೆ ಬಳಿಗೆ ನಮ್ದಿಗೆ ಏಕ್ ಕಾರ್ಗೆ ಕಟ್ಬಿಟ್ಟೈತೆ, ರಿಮೋಟ್ ಇಂದ ಕಾರ್. ರಿಮೋಟ್ ಕಾರ್ ಕೊಡಿಸ್ತೆ ನಿಮ್ಮ ಅಪ್ಪಯ್ಯ. ಏ ನೋಡ್ರಿ ಹಂಗಾರ ಪಾಸನ್ನ ಹಂಗಾರ ರಿಮೋಟ್ ಇಟ್ಕೊಂಡು ಕಾರಿಂದ ಹೊಡೆಯಕ್ತಿರ್ತಾನೆ ಮೇಲೆ. ಅಲ್ಲ ಕಣಲು ಪಾಸ, ಮತ್ತೆ ನಮಗೆ ತೋರಿಸ್ಲೇ ಇಲ್ವಲ್ಲ ಕಾರ್ನ, ಏನ? ಅರೆ ಮಂಜುನಣ್ಣ, ರಾತ್ರಿ ಜಾತ್ರೆದಿಂದ ಬಂದಾಗ ಆಲೆ ನಿಮ್ದು ಮನೆದು ಲೈಟ್ಗೆ ಎಲ್ಲ ಹಾಪ್ಗೆ ಮಾಡ್ಬಿಟ್ಟಿತ್ತು. ನಿಮ್ದಿಗೆ ಯಾರೇ ಸೋಕೆಯಾಗಿ ಆಗ್ಬಿಟ್ಟಿತ್ತು ಅನ್ಸ್ತೈತೆ. ಅದಕ್ಕೆ ತೋರ್ಸಕ್ಕೆ ಆಗಿಲ್ಲ. ಅದಕ್ಕೆ ಈಗ ಬಂದ್ಬಿಟ್ಟು ನಿಮ್ದು ಮನೆದು ಹತ್ರ ಹೋಗ್ಬಿಟ್ಟು ಕೇಳಿದ್ದು. ನಿಮ್ದಿಗೆ ಗರ್ದು ಹತ್ರ ಇರ್ಲಿಲ್ಲ ಇಲ್ಲ, ಹಂಗೆ ಹುಡಿಕಂಡು ಬಂದ್ಬಿಟ್ಟೆ. ಹೌದೇನ? ಮತ್ತೀಗ ತಗೊಳಪ್ಪ, JCB ತಗೊಂತೀನಿ, ತರೋಣ, ಬಾರ ಮಂತಕ್ಕೆ ಹೋಗೋಣ. ಹಂಗೇನ ಇವನು ಪಾಸ ಕಾರ್ ತಗೊಂಡಿದ್ದಾನಂತಲ್ಲ ಹೊಸಾದ, ಅದು ನೋಡೋಣ ಅಂತ ತಗೊಂಡವನೇ ಎಂಬುದನ್ನ. ಬರ್ರಿ ಮಂತಕ್ಕೆ ಹೋಗೋಣ. ಓಕೆ ಮಂಜು, ಲೆಟ್ಸ್ ಗೋ. ಪಾಷನ್ ಯಾವ ತರ ಕಾರ್ ತಗೊಂಡಿದ್ದಾನೆ ಅಂತ ನಾನು ನೋಡ್ಬೇಕು. ಹೋಗೋಣ. ನಡಿಯಪ್ಪ ಹೋಗೋಣ. ಏನ್ ಬೋರಗೌಡ್ರು ಹಿಂಗ್ ಕುಂತಿದ್ದೀರಾ? ವ್ಯಾಪಾರ ಜೋರೆ? ಇಲ್ಲೇ ಎಲ್ಲ ವ್ಯಾಪಾರನಲ್ಲ ಮಂದ. ಜಾತ್ರೆ ಇರೋದ್ರಿಂದನ ಜನ ಎಲ್ಲ ಜಾತ್ರೆಗೆ ಹೋಗಿ ಯಾತದ್ ಬೇಕು ಅವ್ರಿಗೆ ತಕೊಂಬತ್ತಾರೆ. ಈ ಜಾತ್ರೆ ಟೈಮ್ನಾಗ ಒಂದ್ರ ಓಟ ವ್ಯಾಪಾರ ಈಕು. ಹೌದಾ? ನೀನು ಒಂದ್ ಕೆಲಸ ಮಾಡಿ ಬರ್ತಾವ. ಈ ಜಾತ್ರೆಗೆಲ್ಲನ ಸಣ್ಣ ಹುಡುಗರಿಗೆ ಆಟ ಸಾಮಾನು ಎಲ್ಲನ ಇಕ್ಕಂತಾರ ನೋಡು, ಅಂತವೆಲ್ಲ ತಕೊಂಬಂದು ನಿನ್ನ ಅಂಗಡಿ ಮಗ್ಳಿಗೆ ಒಂದು ನೇತಾಕ್ಕೆ. ಅವಾಗ ಈ ಸಣ್ಣ ಹುಡುಗರೆಲ್ಲ ಓಡಾಡ್ತಿರ್ತಾರಲ್ಲ, ಅವ್ರ ಅಪ್ಪ ಅಮ್ಮನ ಜೊತೆಗೆ ಅವಾಗ ಆಟ ಸಾಮಾನು ಬೇಕು ಅಂತಾನ ಆಟ ಮಾಡ್ತಾರೆ. ಅವಾಗ ಕೊಡ್ಬೋದಾ? ನೀನ್ ಬರೋಣ ಕುರ್ಕುರೆ ಬೋಟಿ ಪಾಕೆಟ್ ಕೇಳಿತಪ್ಪ. ಗೆಲೆ ಬಾರ ಮಂಜ, ಸದಿಕ ಈ ಇರೋ ಬೋಟಿ ಪಾಕೆಟ್ ಕುರ್ಕುರೆ ವ್ಯಾಪಾರ ಆಗ್ಲಿ ಸಾಕು. ತಿರ್ಗನ ಈ ಆಟ ಸಾಮಾನೆಲ್ಲನ ಎಲ್ಲಿ ಓದ್ಕೊಂಬರ್ಲಿ. ಅದು ನಿಜ. ಕುರ್ಕುರೆ ಬೋಟಿ ಪಾಕೆಟ್ ಆದ್ರೆ ದಿನಾನು ವ್ಯಾಪಾರ ಹಾಕವೆ. ಆಟ ಸಾಮಾನೆಲ್ಲ ಒಂದ್ಸತಿ ತಕೊಂಡ್ರೆ ತಿರ್ಗಿ ಎಲ್ಲಿ ವ್ಯಾಪಾರ ಹಾಕವೆ. ಆಯ್ತೇಳಪ್ಪ, ಇನ್ನೆಂತದ ಸಮಾಚಾರ? ಇನ್ನೇನು ಹೇಳ ಮಂಜ, ನಿಂದೆ ಮೊದಲನೇ ವ್ಯಾಪಾರ. ಪಾನಿಪುರಿಯನ್ನು ಕೊಡ್ಲೆ ಬೋಣಿಯಾಗಿಲ್ ಬೆಳಗ್ಗಿಂದಾನ. ಆದ್ರೆ ಕೊಡ್ಲ ಅಂತಂದ್ರೆ ಯಾರನ್ನ ಬೇಡ ಅಂತಾರೆ ಬರ್ತದ. ಕೊಡು, ಈಗೇನು ಅದೇ ದುಡ್ಡಿಲ್ಲ ಅಷ್ಟೇ ನಮ್ ತೆಗೆ. ಸರಿ ಹೋಗ್ರಿ. ಪಾನಿಪುರಿಗೆ ಇನ್ನ ಪಾನಿ ಮಾಡಿಲ್ಲ ನಾನು. ಹೋಗ್ರಿ ಮನೆ ಕಡೆಗೆ. ದುಡ್ಡಿಲ್ಲ ಅಂತಂದ್ರೆ ಮಾತಾಡ್ಬೇಡ್ರಿ, ಬೇರೆ ಯಾರನ್ನ ಗಿರಾಕ್ ಕೊಡ್ಬೋತಾರೆ. ಯವ ಬಾಂಗ್ಲಿ ಬೋರ್ ಹಚ್ಚ. ದುಡ್ಡಿಲ್ಲ ಅಂತಿದ್ದಲ್ಲನ ಪಾನಿಪುರಿ ಪಾನಿನ ಮಾಡಿಲ್ಲ ಅಂತ ಉಲ್ಟಾ ಹೊಡಿಕಲ್ಲ. ಎಂತ ಮಾರ್ಜಾಲ ಇರ್ಬೇಕು ನೀನು. ಆಯ್ತು, ಸಾಯಂಕಾಲಕ್ಕೆ ಬರ್ತೀವಿ ಮೂವರು. ಮಸಾಲ ಪುರಿ ಬಿಸಿ ಮಸಾಲೆ ಮಾಡಿರು, ಸರಿನೆ? ದುಡ್ಡು ತಗೊಂಬರ್ತೀವಿ. ಏನ್ ನೀನೇನು ಹಂಗೆ ಅಳ್ಳಾಡಿಸ್ಬೇಡ. ಹೇಯ್ ಹೋಗ ಆತು. ಇನ್ನ ಪಾನಿ ಮಾಡಿಲ್ಲ ಅಂತ ಹೇಳಿದ್ದು, ಇಂಥ ದುಡ್ಡಿಲ್ಲ ಅಂತ ಅಲ್ಲ. ಸರಿ ಹೋಗು, ಸಂಜೆ ಅಷ್ಟೊತ್ತಿಗೆ ಮಸಾಲೆ ಎಲ್ಲನ ಇನ್ನು ರುಬ್ಬಿ ಪಬ್ಬಿ ಚೆನ್ನಾಗಿ ಬಿಸಿ ಮಸಾಲೆ ಮಾಡಿರ್ತೀನಿ. ಅವಾಗ ಬರೀವ್ರಿ ಅಂತ ಹೋಗ್ರಪ್ಪ. ಆಯ್ತೇಳು. ಬರ್ರ ಹೋಗನ್ನ. ಫಸ್ಟ್ ಬೋರಾಜ್ ಅಂತ ಏನು ಬುಲ್ಡ ಹೊಡ್ಕೊಂಡು ನಿಂತ್ಕೊಂಬೋದು, ಟೈಮ್ ವೇಸ್ಟ್ ಮಾಡ್ತೈತಿ. ಬೋರಾಜ್ ಫಸ್ಟ್ ಹೋಗಿ ಪಾಸ್ ಅಂತ ಕರ್ಕೊಂಡ್ ಇದ್ದಾನೆ ಎಂಬತ್ನ ನೋಡ್ಬೇಕು. ಬರ್ರಿ ಹೋಗನಿ.